ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನವೀನ್ಸ್ ಕೋಡಿಂಗ್ ಕಾರ್ನರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಈ ಒಂದು ಸೆಷನಲ್ಲಿ ನಾನು ಜಾವಾ ಸ್ಕ್ರಿಪ್ಟಲ್ಲಿ ಇರೋವಂಥ ಒಂದು ES6 ಕಾನ್ಸೆಪ್ಟ್ ಅಂದರೆ ಸ್ಪ್ರೆಡ್ ಆಪರೇಟರ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಆ ಕಾನ್ಸೆಪ್ಟ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಆಯಿತಾ. ಸೊ ಅರ್ಲಿಯರ್ ನಾವು ಮುಂಚೆ ಅರೇನಲ್ಲಿ ಕನ್ಕ್ಯಾಟಿನೇಷನ್ ಮಾಡುವಾಗಲೇ ಆಗಲಿ ಅಥವಾ ಆಬ್ಜೆಕ್ಟಲ್ಲಿ ಹೊಸ ಒಂದು ಎಲಿಮೆಂಟ್ನ ಆ್ಯಡ್ ಮಾಡುವಾಗಲೇ ಆಗಲಿ ನಾವೇನು ಮಾಡ್ತಿದ್ವಿ, ತುಂಬ ಒಂದಷ್ಟು ಲಾಂಗ್ ಪ್ರೊಸೆಸ್ಗಳನ್ನ ನಾವು ಯೂಸ್ ಮಾಡ್ತಾ ಇದ್ವಿ. ಅಂದರೆ 4 ಅರೆ ಇತ್ತು ಅಂತ ಹೇಳಿದ್ರೆ ಹೆಂಗೆ ಆ್ಯಡ್ ಮಾಡ್ತಿದ್ವಿ ಅಂದರೆ ಕನ್ಕ್ಯಾಟಿನೇಷನ್ ಮಾಡ್ಕೊಂಡು ನಾವೇನು ಮಾಡ್ತಿದ್ವಿ, ಆ್ಯಡ್ ಮಾಡ್ತಾ ಇದ್ವಿ. ಸ್ಪ್ರೆಡ್ ಆಪರೇಟರ್ ಬಂದ ಮೇಲೆ ನಮ್ಗೆ ಏನಾಯಿತು ಅಂದರೆ ಎಲ್ಲನೂ ತುಂಬ ಈಸಿ ಆಯಿತು. ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನಾನೇನು ಮಾಡ್ತಾ ಇದ್ದೀನಿ, ಎರಡು ಅರೆನ ತಗೋತಾ ಇದ್ದೀನಿ. ಲೆಟ್ ARR1 ಇಸ್ ಈಕ್ವಲ್ ಟು ನಾನೇನು ಮಾಡ್ತೀನಿ 1, 2, 3, 4 ಅಂತ ಕೊಟ್ಟಿರ್ತೀನಿ. ನೆಕ್ಸ್ಟು ಲೆಟ್ ARR2 ಇಸ್ ಈಕ್ವಲ್ ಟು ಸೇಮ್ ಅದೇ ರೀತಿ 4, 5, 6. ಲೆಟ್ ARR3 ಇಸ್ ಈಕ್ವಲ್ ಟು 7, 8, 9. ಈಗ ನಂತರ 3 ಅರೆ ಇದೆ. ಓಕೆ, ಸೊ ನನಗೆ 4ನೇ ಅರೆ ಬೇಕು. ಆ 4ನೇ ಅರೆ ಹೆಂಗೆ ಅಂತ ಹೇಳಿದ್ರೆ ಅರೆ 1, ಅರೆ 2, ಅರೆ 3 3 ಕೂಡ ಒಂದೇ ಅರೆನಲ್ಲಿ ಇರಬೇಕು. ಸೊ ನನಗೆ ಆ ರೀತಿ ಒಂದು ವ್ಯಾಲ್ಯೂ ಬೇಕು ಅಂದರೆ ನಾವು ಪ್ರೀವಿಯಸ್ಲಿ ನಾವೇನು ಮಾಡ್ತಾ ಇದ್ವಿ, ಲೆಟ್ ARR4 ಇಸ್ ಈಕ್ವಲ್ ಟು ನಾವೇನು ಮಾಡ್ತಿದ್ವಿ, ಫಸ್ಟು ARR1 ಡಾಟ್ ಕನ್ಕ್ಯಾಟ್ ಅದಾದಮೇಲೆ ARR2 ಅಂತ ಮಾಡ್ತಿದ್ವಿ, ಆಯಿತಾ. ಇದನ್ನು ನಾನು ಲಾಗ್ ಮಾಡಿದ್ರೆ ನನಗೆ ಏನಾಗ್ತಿತ್ತು, ARR4ನ ಲಾಗ್ ಮಾಡಿದ್ರೆ ನನಗೆ ಮೊದಲು ನಮ್ಮ ಹತ್ರ ಏನು 2 ಅರೆ ಇತ್ತು ಅದು 2 ಅರೆ ನನಗೆ ಕನ್ಕ್ಯಾಟಿನೇಷನ್ ಆಗಿ ಬರ್ತಾಯಿತ್ತು. ಸೊ ನೆಕ್ಸ್ಟು ನನಗೆ 3ನೇ ಅರೆ ಆ್ಯಡ್ ಆಗಬೇಕು ಅಂತ ಹೇಳಿದ್ರೆ ಮತ್ತೆ ಇದಕ್ಕೆ ನಾನು ಏನು ಮಾಡ್ತಿದ್ದೆ, ಡಾಟ್ ಕನ್ಕ್ಯಾಟ್ ಅಂತ ಬರೆದು ನಾನೇನು ಕೊಡ್ತಾ ಇದ್ದೆ, ARR3 ಅಂತ ಕೊಡ್ತಾ ಇದ್ದೆ. ಸೊ ಇವಾಗ ನನಗೇನಾಯಿತು, ಎಲ್ಲ ಅರೆಗಳು ಕೂಡ ಒಂದೇ ಅರೆನಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ನಾನೇನು ಮಾಡಿದೆ, ಫಸ್ಟು 2 ಅರೆನ ಕನ್ಕ್ಯಾಟಿನೇಷನ್ ಮಾಡ್ಕೊತಾ ಇದ್ದೆ. ಅದಾದಮೇಲೆ ಹೊಸ ಅರೆ ನನಗೆ ಏನು ರಿಟರ್ನ್ ಆಗಿರುತ್ತೆ ಅದಕ್ಕೆ 3ನೇ ಅರೆನ ಕನ್ಕ್ಯಾಟಿನೇಟ್ ಮಾಡ್ತಿದ್ದೆ, ಆಯಿತಾ. ಇದು ತುಂಬ ಲಾಂಗ್ ಪ್ರೊಸೆಸ್ ಆಯಿತು. ಸೊ ಇದೆಲ್ಲನೂ ನಾವು ಸಿಂಪ್ಲಿಫೈಡ್ ಯಾವ ರೀತಿ ಮಾಡ್ಬೋದು ಅಂತ ಅಂದರೆ ಯೂಸಿಂಗ್ ಸ್ಪ್ರೆಡ್ ಆಪರೇಟರ್ ನಾವು ಸಿಂಪ್ಲಿಫೈ ಮಾಡ್ಬೋದು. ಯಾವ ರೀತಿ ಸ್ಪ್ರೆಡ್ ಆಪರೇಟರ್ದು ಸಿಂಟ್ಯಾಕ್ಸ್ ಹೆಂಗಿರುತ್ತೆ ಅಂದರೆ, ಫಸ್ಟ್ ಆಫ್ ಆಲ್ ಸ್ಪ್ರೆಡ್ ಆಪರೇಟರ್ ಅಂದರೆ ಬರೀ 3 ಡಾಟ್ಸ್ ಇರುತ್ತೆ. ಹೇಗೆ, ಸೊ ಈಗ ನಂಗೆ 4ನೇ ಅರೆ ಬೇಕು, ನಾನೇನು ಮಾಡ್ತೀನಿ, 3 ಡಾಟ್ಸ್ ಅರೆ 1, 3 ಡಾಟ್ಸ್ ಅರೆ 2, 3 ಡಾಟ್ಸ್ ಅರೆ 3. ಸೊ ನಾನೇನು ಮಾಡಿದ್ದೀನಿ, ಜಸ್ಟ್ 1 ಲೈನ್ ಆಫ್ ಕೋಡ್ನ ಬರೆದಿದ್ದೀನಿ ಯೂಸಿಂಗ್ ಸ್ಪ್ರೆಡ್ ಆಪರೇಟರ್ ಅರೆ ಮೆಥಡಲ್ಲಿ. ಓಕೆ, ನನಗೆ 4ನೇ ಅರೆ ಏನಾಯಿತು ಅಂತಂದರೆ ಒಂದೇ ಲೈನ್ ಆಫ್ ಕೋಡಲ್ಲಿ ನನಗೆ ಇದು 1 ಲೈನ್ ಅಂತಲ್ಲ, ಈವನ್ ನನ್ನ ಹತ್ರ 10 ಅರೆ ಇತ್ತು ಅಂತ ಹೇಳಿದ್ರು ನಾನು ಜಸ್ಟ್ ಸ್ಪ್ರೆಡ್ ಆಪರೇಟರ್ನ ಯೂಸ್ ಮಾಡಿಕೊಂಡು ಒಂದೇ ಲೈನಲ್ಲಿ ಎಲ್ಲ ಅರೆನೂ ಒಂದೇ ಅರೆನಲ್ಲಿ ನಾನು ರಿಟರ್ನ್ ಮಾಡ್ಬೋದು. ಅರ್ಥ ಆಯ್ತಾ. ಸೊ ಇದು ಅರೆದು ಒಂದು ಮೆಥಡ್ ಆಯಿತು. ಸ್ಪ್ರೆಡ್ ಆಪರೇಟರ್ನ ತುಂಬ ಜನ ನೋಡ್ಬೋದು, ಅರೆನಲ್ಲಿ ಬಿಟ್ಟರೆ ತುಂಬ ಒಂದಷ್ಟು ಕಡೆ ಯೂಸ್ ಮಾಡಲ್ಲ. ಬಟ್ ಇದನ್ನು ನಾವು ಆಬ್ಜೆಕ್ಟಲ್ಲೂ ಕೂಡ ಯೂಸ್ ಮಾಡ್ಬೋದು. ಯಾವ ರೀತಿ ಯೂಸ್ ಆಗುತ್ತೆ ಆಬ್ಜೆಕ್ಟಲ್ಲಿ ಅಂತ ಹೇಳೋ ಥರ ಆದರೆ ಸದ್ಯಕ್ಕೆ ಇದನ್ನು ಕಮೆಂಟ್ ಮಾಡಿರೋಣ. ಸೊ ಆಬ್ಜೆಕ್ಟ್ ನಾವು ಯಾವ ರೀತಿ ಬರಿತೀವಿ, ಲೆಟ್ ಮೈ ಆಬ್ಜೆಕ್ಟ್ ಇಸ್ ಈಕ್ವಲ್ ಟು, ನನ್ನ ಹತ್ರ ಒಂದು ಆಬ್ಜೆಕ್ಟ್ ಇದೆ, ಏನಿದು, ನೇಮ್ ಇಸ್ ಈಕ್ವಲ್ ಟು ನಾನೇನು ಮಾಡ್ತಾ ಇದ್ದೀನಿ, ನವೀನ್ ಅಂತ ಕೊಡ್ತಾ ಇದ್ದೀನಿ. ಸ್ಕಿಲ್ ನಾನೇನು ಮಾಡ್ತಿದ್ದೀನಿ, ಒಂದು ಅರೆ ತೊಗೊಂಡಿರ್ತೀನಿ ಅಥವಾ ಜಸ್ಟ್ ಏನು ವೆಬ್ ಡೆವ್ ಅಂತ ಕೊಟ್ಟಿರ್ತೀನಿ. ನನ್ನ ಹತ್ರ ಈಗ 2 ಆಬ್ಜೆಕ್ಟ್ ಅಂದರೆ ಒಂದು ಆಬ್ಜೆಕ್ಟಲ್ಲಿ 2 ವ್ಯಾಲ್ಯೂಸ್ ಕೀ ಮತ್ತು ವ್ಯಾಲ್ಯೂ ಪೇರ್ ಆಗಿದೆ. ಈಗ ನಾನೇನು ಮಾಡಬೇಕು, ನನಗೆ ಹೊಸದಾಗೊಂದು ಅರೆ ಬೇಕು, ಅಂದರೆ ಹೊಸದಾಗೊಂದು ಆಬ್ಜೆಕ್ಟ್ ಬೇಕು. ಬಟ್ ಆ ಆಬ್ಜೆಕ್ಟು ಹೆಂಗೆ ಅಂತಂದರೆ ನ್ಯೂ ಆಬ್ಜೆಕ್ಟ್ ಆಗಿ ಕ್ರಿಯೇಟ್ ಆಗಬೇಕಂದ್ರೆ ಈಗ ನನ್ನ ಹತ್ರ OBJ1 ಅಂತ ಇದೆ. ಈ OBJ1 ಅನ್ನೋದೇನೋ ಒಂದು ಪೇರೆಂಟ್ ಆಬ್ಜೆಕ್ಟು. ನನಗೆ ಇದ್ರ ಜೊತೆನಲ್ಲಿ ಇನ್ನೊಂದು ಆಬ್ಜೆಕ್ಟ್ ಬೇಕು, ಇದ್ರ ಎಕ್ಸಾಕ್ಟ್ ಕಾಪಿ ಬೇಕು. ಅದ್ರ ಜೊತೆನಲ್ಲಿ ಏನಾದರೂ ಹೊಸ ವ್ಯಾಲ್ಯೂ ನನಗೆ ಆ್ಯಡ್ ಆಗಬೇಕು. ನಾವು ಹೇಗೆ ಮಾಡ್ತಿದ್ವಿ ಮುಂಚೆ ಅಂತಂದರೆ, ಇದೇ ಒಂದು ಆಬ್ಜೆಕ್ಟ್ಗೆ ಮೈ OBJ2 ಅಂತ ಕೊಟ್ಬಿಟ್ಟು ನಾವೇನು ಮಾಡ್ತಾ ಇದ್ವಿ, ಫಸ್ಟು ಮೈ OBJ ಅಂತ ಕೊಡ್ತಾ ಇದ್ವಿ. ಅದಾದಮೇಲೆ ಏನು ಮಾಡ್ತಾ ಇದ್ವಿ, ಮೈ OBJ ಡಾಟ್ ಹೊಸ ವ್ಯಾಲ್ಯೂ ಯಾವುದು ನಮ್ಮದು, ಫಾರ್ ಎಕ್ಸಾಂಪಲ್ ಫೋನ್ ನಂಬರ್ ಅಂತಂದರೆ ಫೋನ್ ಇಸ್ ಈಕ್ವಲ್ ಟು ಅಂತ ಅಂದ್ಬಿಟ್ಟು ನಾವೇನು ಮಾಡ್ತಾಯಿದ್ವಿ, ಯಾವುದೋ ಒಂದು ವ್ಯಾಲ್ಯೂ ಕೊಡ್ತಾಯಿದ್ವಿ. ಹೀಗೆ ವ್ಯಾಲ್ಯೂ ಕೊಡ್ತಾಯಿದ್ವಿ. ಇದಾದಮೇಲೆ ನಾನೇನು ಮಾಡ್ತಾಯಿದ್ದೆ, ಲಾಗ್ ಮಾಡ್ತಾಯಿದ್ದೆ ಏನ, ಮೈ OBJ2. ಸೊ ಇವಾಗ ನನಗೇನಾಗ್ತು, ಹೊಸ ವ್ಯಾಲ್ಯೂ ಆ್ಯಡ್ ಆಗ್ತಾ ಇದೆ. ಮೈ OBJ1 ಚೇಂಜ್ ಆಗಿದೆಯಾ ನೋಡೋಣ.
ಮೈ OBJ1 ಏನಾದರೂ ಚೇಂಜ್ ಆಗಿದೆಯಾ? ಸಿ ಏನಾಗಿದೆ ಇಲ್ಲಿ, ನಾನು ಒಂದು ಆಬ್ಜೆಕ್ಟಿಂದ ಇನ್ನೊಂದು ಆಬ್ಜೆಕ್ಟ್ಗೆ ಕಾಪಿ ಮಾಡಿ ಹೊಸ ವ್ಯಾಲ್ಯೂನ ಆ್ಯಡ್ ಮಾಡಿದಾಗ ಏನಾಯಿತು, ನನ್ನ ಹತ್ರ ಇದ್ದಂಥ ಹಳೆ ವ್ಯಾಲ್ಯೂಗೂ ಏನಾಯಿತು, ಆ್ಯಕ್ಚುಲಿ ವ್ಯಾಲ್ಯೂ ಆ್ಯಡ್ ಆಗಿದೆ. ಅಂದರೆ ಒಂದು ಆಬ್ಜೆಕ್ಟ್ ಇತ್ತು, ಅದನ್ನು ನಾನು ಕಾಪಿ ಮಾಡಿದ್ದೀನಿ ಆಯಿತಾ. ಕಾಪಿ ಮಾಡಿ ನಾನೇನು ಮಾಡ್ತೀನಿ, ಅದಕ್ಕೆ ಹೊಸ ವ್ಯಾಲ್ಯೂನ ಆ್ಯಡ್ ಮಾಡಿದ್ದೀನಿ. ಯಾವುದಕ್ಕೆ? ನಂದು ಹೊಸ ಆಬ್ಜೆಕ್ಟ್ಗೆ. ಬಟ್ ಏನಾಯಿತು ಅಂತ ಹೇಳಿದ್ರೆ ಹಳೆ ಆಬ್ಜೆಕ್ಟ್ಗೂ ಕೂಡ ಏನಾಗಿದೆ, ಅದು ಕಾಪಿ ಆಗಿದೆ. ಅರ್ಥ ಆಯ್ತಾ? ಸೊ ಇದನ್ನು ನಾನು ಸಾರ್ಟ್ ಔಟ್ ಮಾಡಬೇಕು ಅಂತಂದರೆ ಯಾವ ರೀತಿ ಮಾಡ್ಬೋದು ಅಂತಂದರೆ, ಈ ಎಲ್ಲನೂ ನಾನು ಏನು ಮಾಡಿರ್ತೀನಿ, ಕಮೆಂಟ್ ಮಾಡ್ತೀನಿ ಆಯಿತಾ. ಲೆಟ್ ಮೈ OBJ2 ಇಸ್ ಈಕ್ವಲ್ ಟು, ನಾನೇನು ಮಾಡ್ತಾ ಇದ್ದೀನಿ, ಸ್ಪ್ರೆಡ್ ಆಪರೇಟರ್ ಹಾಕೋತೀನಿ, ಮೈ OBJ ಕಾಮಾ, ಓಕೆ. ನಾನು ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಫೋನ್ ನಂಬರ್ ಅಲ್ಲ, ಇಲ್ಲೇನು ಕೊಟ್ಟಿದ್ದೀನಿ, ಫೋನ್ ಕೋಲನ್ ಏನು ನಂಬರ್ ಹಾಕಿದ್ದೆ, ಜಸ್ಟ್ ನಂಬರ್ನ ಕೊಡ್ತೀನಿ. ಈಗ ನಾನು ಇದನ್ನ ಕನ್ಸೋಲ್ ಮಾಡಿ ನೋಡೋ ಥರ ಆದರೆ ಈಗೇನಾಯಿತು, ನಂದು ಹೊಸ ಆಬ್ಜೆಕ್ಟ್ ಏನಿದೆ ಅದಕ್ಕೆ ಡೇಟಾ ಅಪ್ಡೇಟ್ ಆಗಿದೆ. ನಾನು ಏನು ಹೊಸ ವ್ಯಾಲ್ಯೂ ಕೊಟ್ಟಿದ್ದೆ, ಕೀ ವ್ಯಾಲ್ಯೂ, ಫೋನ್ ನಂಬರ್ ಅನ್ನೋದು ಅದು ಅಪ್ಡೇಟ್ ಆಗಿದೆ. ಬಟ್ ಹಳೇದು ಮೈ ಆಬ್ಜೆಕ್ಟ್ ಅಂತ ಏನಿತ್ತಲ್ಲ, ಅದರಲ್ಲಿ ಪ್ರೀವಿಯಸ್ ವ್ಯಾಲ್ಯೂ ಏನಿತ್ತು ಅದು ಮಾತ್ರ ಇದೆ, ಕಾಪಿ ಆಗಿಲ್ಲ. ಹೊಸ ವ್ಯಾಲ್ಯೂ ನಾನು ಏನು ಕೊಟ್ಟಿದ್ದೀನಿ ಅದು ಅಪ್ಡೇಟ್ ಆಗಿಲ್ಲ. ಸೊ ಇದು ತುಂಬ ಒಂದಷ್ಟು ಕಡೆ ಯೂಸ್ ಮಾಡ್ತೀವಿ, ಅಪ್ಲಿಕೇಶನಲ್ಲಿ ತುಂಬ ಒಂದಷ್ಟು ಕಡೆ ಯೂಸ್ ಮಾಡ್ತೀವಿ ಆಯಿತಾ. ತುಂಬ ಇಂಪಾರ್ಟೆಂಟ್ ಟಾಪಿಕ್ ಕೂಡ ಇದು. ಇದರಲ್ಲಿ ಇನ್ ಡೀಟೇಲು, ಡೀಪ್ ಕಾಪಿ, ಶಾಲೋ ಕಾಪಿ ಅಂತ ಬರುತ್ತೆ. ಅದು ಕೂಡ ಫರ್ದರ್ ನೆಕ್ಸ್ಟ್ ಫ್ಯೂಚರ್ ವೀಡಿಯೋಗಳಲ್ಲಿ ನಾನು ಮಾಡ್ತೀನಿ. ಅದು ಕೂಡ ತುಂಬ ಇಂಪಾರ್ಟೆಂಟ್ ಇಂಟರ್ವ್ಯೂ ಕಾನ್ಸೆಪ್ಟ್ ಅದು ಆ್ಯಕ್ಚುಲಿ ಆಯಿತಾ. ಬಟ್ ಇದು ಆಬ್ಜೆಕ್ಟ್ಸಲ್ಲಿ ನಾವು ಯಾವ ರೀತಿ ಸ್ಪ್ರೆಡ್ ಆಪರೇಟರ್ನ ಯೂಸ್ ಮಾಡ್ಬೋದು ಅನ್ನೋ ಕಾನ್ಸೆಪ್ಟ್ ನಾನು ಎಕ್ಸ್ಪ್ಲೈನ್ ಮಾಡುವಾಗ ಈ ಒಂದು ಟಾಪಿಕ್ನ ಹೇಳ್ತಾ ಇದ್ದೀನಿ. ಇದ್ರ ಜೊತೆನಲ್ಲಿ ಇನ್ನೆಲ್ಲಿ ನಾವು ಯೂಸ್ ಮಾಡ್ಬೋದು ಅಂತ ಹೇಳ್ತಾರ ಆದರೆ ಫಂಕ್ಷನ್ಸ್ಗಳಲ್ಲಿ ನಾವು ಯೂಸ್ ಮಾಡ್ಬೋದು. ಯಾವ ರೀತಿ ಅಂತಂದರೆ, ಫಸ್ಟ್ ನಾನು ಏನು ಮಾಡ್ತಾ ಇದ್ದೀನಿ, ಕಾನ್ಸ್ಟ್ ಒಂದು ಯಾರೋ ಫಂಕ್ಷನ್ ತಗೋತಾ ಇದ್ದೀನಿ, ಫಂಕ್ಷನ್ ಇಸ್ ಈಕ್ವಲ್ ಟು ನಾನೊಂದು ಫಂಕ್ಷನ್ನ ತಗೋತಾ ಇದ್ದೀನಿ. ಇಲ್ಲಿ ನಾನು ಏನು ಮಾಡ್ತಿದ್ದೀನಿ ಅಂತಂದರೆ ಜಸ್ಟ್ ಒಂದು ಕನ್ಸೋಲಾಗಿ ಹಾಕಿರ್ತೀನಿ. ಆಸ್ ಆಫ್ ನಾವು console.log ಅಂತ ಕೊಟ್ಟಿರ್ತೀನಿ. ಇಲ್ಲಿ ಏನೂ ಬರ್ದಿರಲ್ಲ. ಆದರೆ ನಾನು ಈ ಫಂಕ್ಷನ್ನ ಲಾಗ್ ಮಾಡುವಾಗ, ಅಂದರೆ ಫಂಕ್ಷನ್ನ ಕಾಲ್ ಮಾಡುವಾಗ ನಾನು ಏನು ಮಾಡಿರ್ತೀನಿ, ಒಂದು ಕಂಪ್ಲೀಟ್ ಅರೇನ ನಾನು ಕೊಟ್ಟಿರ್ತೀನಿ. ಫಾರ್ ಎಕ್ಸಾಂಪಲ್ 1, 2, 3 ಅಂತ ಕೊಟ್ಟಿದ್ದೀನಿ ಆಯಿತಾ. ಜಸ್ಟ್ ಅರ್ಥ ಮಾಡ್ಕೊಳ್ಳಿ, ಈಗ ನನಗೆ ಈ ಅರೇನಲ್ಲಿ ಏನೆಲ್ಲ ವ್ಯಾಲ್ಯೂಸ್ ಕೊಟ್ಟಿರ್ತೀನಲ್ವಾ, ಅದಷ್ಟು ನಾನು ಏನು ಮಾಡಬೇಕು, ಆ್ಯಡ್ ಮಾಡಬೇಕು. ಅಥವಾ ಏನೋ ಒಂದು ಫಾರ್ ಎಕ್ಸಾಂಪಲ್ ಜಸ್ಟ್ ಒಂದು ನೇಮ್ ಕೊಟ್ಟಿರ್ತೀನಿ ಅಂತಲೇ ಅಂದ್ಕೊಂಡ್ರು, ಈಗ ಇದನ್ನು ನಾನು ರಿಮೂವ್ ಮಾಡಿರ್ತೀನಿ. ನಾನೇನು ಕೊಟ್ಟಿರ್ತೀನಿ, ನವೀನ್ ಅಂತ ಕೊಟ್ಟಿರ್ತೀನಿ, ಮೊದಲನೇ ಎಲಿಮೆಂಟು ಅರೇನಲ್ಲಿ ಆಯಿತಾ. ನೆಕ್ಸ್ಟ್ ಟೈಮ್ ನಾನೇನು ಮಾಡ್ತೀನಿ, ಫೋನ್ ನಂಬರ್ ಅಂತ ಕೊಡ್ತೀನಿ. ಅದು ಫೋನ್ ನಂಬರ್ನ ಕೊಟ್ಟಿರ್ತೀನಿ, ಫೋನ್ ನಂಬರ್ ಕೊಟ್ಟಿರ್ತೀನಿ. ಈಗ ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಈವೆಂಟ್ ಅಥವಾ ಪ್ಯಾರಾಮೀಟರ್ ನಾನು ತೊಗೊಂಡ್ರೆ ನನಗೇನು ಕನ್ಸೋಲ್ ಆಗುತ್ತೆ ಅಂತಂದರೆ, ನಾನೀಗ ಕನ್ಸೋಲಲ್ಲಿ ಜಸ್ಟ್ ಅಂತ ಕೊಡ್ತೀನಿ ಅಂತಂದರೆ ನನಗೆ ಕಂಪ್ಲೀಟ್ ಅರೇ ನನಗೇನಾಗ್ತಾಯಿದೆ, ಕನ್ಸೋಲ್ ಆಗ್ತದೆ. ಈ ಅರೇನ ನಾನು ಫಾರ್ ಎಕ್ಸಾಂಪಲ್ ಗ್ರೀಟ್ ಮಾಡಬೇಕು, ನಾನು ಈ ಅರೇನಲ್ಲಿ ಇರೋಂಥ ವ್ಯಾಲ್ಯೂನ ನಾನು ಗ್ರೀಟಿಂಗ್ ಕೊಡಬೇಕು ಅಂತಂದರೆ ಹಾಯ್ ಅಂತ ಕೊಟ್ಟು, ಹಾಯ್ ಒಂದು ನೇಮ್ ಬರಬೇಕು. ಆ ನೇಮ್ ಆದಮೇಲೆ ನಾನು ಏನು ಮಾಡಬೇಕು ಅಂತಂದರೆ ಮೈ ಫೋನ್ ನಂಬರ್ ಈಸ್ ಅಂತ ಕೊಟ್ಟಿರ್ತೀನಿ ಆಯಿತಾ. ಈಗ ಇದರಲ್ಲಿ ನನ್ನ ವ್ಯಾಲ್ಯೂ ಬರಬೇಕು ಅಂತಂದರೆ ನಾನು ಏನು ಮಾಡಬೇಕು, E0, E1 ಅಂತ ಕೊಡಬೇಕು ನಾನು. ಅರ್ಥ ಆಯ್ತಾ. ನಾನು E0 ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ E0 ಅಂತ ಕೊಟ್ಟೆ, ನವೀನ್ ಅಂತ ಬರುತ್ತೆ ಈಗ. ಓಕೆ, E1 ನಾನು ಇಲ್ಲಿ ಕೊಟ್ಟರೆ ನನಗೇನು ಬರುತ್ತೆ, E1 ನಾನು ಕೊಟ್ಟರೆ ನನಗೇನು ಬರುತ್ತೆ, ಮೊಬೈಲ್ ನಂಬರ್ ಬರುತ್ತೆ ಆಯಿತಾ. ಬಟ್ ಗೊತ್ತಿಲ್ಲ ಇನ್ ಫ್ಯೂಚರ್ ಎಷ್ಟು ವ್ಯಾಲ್ಯೂ ಇದರಲ್ಲಿ ನಾನು ಪಾಸ್ ಮಾಡ್ಬೋದು ಗೊತ್ತಿಲ್ಲ. ಓಕೆ, ಸೊ ಈ ಥರದೊಂದು ಸಿನಾರಿಯೋಗಳಲ್ಲಿ ನಾವು ಸ್ಪ್ರೆಡ್ ಆಪರೇಟರ್ನ ಯಾವ ರೀತಿ ಯೂಸ್ ಮಾಡ್ಬೋದು ಅಂತಂದರೆ, ಈ ಕಂಪ್ಲೀಟ್ ನಾನೇನು ಮಾಡಿರ್ತೀನಿ, 3 ಡಾಟ್ಸ್ನ ಕೊಟ್ಟಿರ್ತೀನಿ. 3 ಡಾಟ್ಸ್ ಕೊಟ್ಟೆ, ನನಗೊಂದು ವ್ಯಾಲ್ಯೂ ಕೊಟ್ಟಿದ್ದೀನಿ. ಸೊ ಈಗ ನನಗೇನಾಗುತ್ತೆ ಅಂತಂದರೆ, ಇದು ಯಾವುದು ಕೂಡ ಬೇಕಾಗಿಲ್ಲ, ಇದನ್ನು ನಾನು ರಿಮೂವ್ ಮಾಡ್ತೀನಿ, ಇದನ್ನು ನಾನು ರಿಮೂವ್ ಮಾಡ್ತಾ ಇದ್ದೀನಿ. ಓಕೆ, ಜಸ್ಟ್ ಫಂಕ್ಷನ್ನ ಪಾಸ್ ಮಾಡುವಾಗ ಆರ್ಗ್ಯುಮೆಂಟಲ್ಲಿ ಗೊತ್ತು ಒಂದು ಅರೇ, ಬಟ್ ಅರೇನಲ್ಲಿ 2 ವ್ಯಾಲ್ಯೂ ಕೊಟ್ಟಿದ್ದೀನಿ. ಫ್ಯೂಚರಲ್ಲಿ ಎಷ್ಟು ವ್ಯಾಲ್ಯೂ ಬೇಕಾದ್ರೆ ಆಗ್ಬೋದು, ಗೊತ್ತಿಲ್ಲ. ನಾನೇನು ಮಾಡ್ತೀನಿ, A, B ಅಂತ ಕೊಡ್ತೀನಿ. ಅಂದರೆ ನನಗೆ ಗೊತ್ತು ಎಷ್ಟು ನಂಬರ್ಸ್ ಹೋಗ್ತಿದೆ ಆರ್ಗ್ಯುಮೆಂಟಲ್ಲಿ ಏನಂತ ನನಗೆ ಗೊತ್ತು. ನಾನು ಅದನ್ನೇನು ಮಾಡ್ತೀನಿ, ಎಷ್ಟು ನಂಬರ್
ಆಫ್ ಎಲಿಮೆಂಟ್ಸ್ ಇದೆ ಅನ್ನೋದು. ನಾನೇನು ಮಾಡ್ತಿದ್ದೀನಿ, ಎ ಅಂತಂದರೆ ಮೊದಲನೇ ಎಲಿಮೆಂಟ್ ತಗೊಳುತ್ತೆ, ಬಿ ಅಂತಂದರೆ ಎರಡನೇ ಎಲಿಮೆಂಟ್ ತಗೊಳುತ್ತೆ. ಫಾರ್ ಎಕ್ಸಾಂಪಲ್ ಎ ಅಂತ ಕೊಡ್ತಾ ಇದ್ದೀನಿ, ಇಲ್ಲಿ ನಾನು ಬಿ ಅಂತ ಕೊಡ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ. ಇವಾಗ ನನಗೇನಾಗುತ್ತೆ, ನನ್ನ ಎಕ್ಸ್ಪೆಕ್ಟೆಡ್ ಏನಿದೆ ಅದು ನನಗೇನಾಗ್ತಿದೆ, ಕನ್ಸೋಲ್ ಆಗ್ತಾ ಇದೆ. ಸೊ ಇಲ್ಲಿ ನಾವೇನು ಅರ್ಥ ಮಾಡ್ಕೋಬೋದು, ಒಂದು ಪ್ಯಾರಾಮೀಟರ್ ನಾನು ಪಾಸ್ ಮಾಡುವಾಗ ಆಸ್ ಸ್ಪ್ರೆಡ್ ಆಪರೇಟರ್ ನಾನು ಅರೇನ ಕೊಡ್ತಾ ಇದ್ದೀನಿ ಅಂತಂದರೆ, ಅರೇ ಏನಾಗಿರುತ್ತೆ, ನನಗೆ ಸ್ಪ್ರೆಡ್ ಆಪರೇಟರ್ನ ಕೊಟ್ಟಾಗ ನನಗೆ ಕಂಪ್ಲೀಟ್ಲಿ ಒಂದು ಅರೇ ಇರೋದು ಕಂಪ್ಲೀಟ್ ಎಲಿಮೆಂಟ್ ಆಗಿ ನೆಕ್ಸ್ಟ್ ಬರುತ್ತೆ ಇಲ್ಲಿ ಪ್ಯಾರಾಮೀಟರ್ ನಾನು ತಗೊಂಡಾಗ, ಆಯಿತಾ. ಸೊ ನನಗೆ ಫ್ಯೂಚರಲ್ಲಿ ಎಷ್ಟು ವ್ಯಾಲ್ಯೂ ಬಂದರೂ ಕೂಡ ನಾನು ಏನು ಮಾಡ್ಬೋದು, ಅಷ್ಟು ಪ್ಯಾರಾಮೀಟರ್ಗಳನ್ನ ನಾನು ಕೊಟ್ಕೊಂಡು ಏನು ಮಾಡ್ಕೊಂಡು ಹೋಗ್ಬೋದು, ರಿಟರ್ನ್ ಮಾಡ್ಕೊಂಡು ಹೋಗ್ಬೋದು. ಅರ್ಥ ಆಯ್ತಾ. ಸೊ ರೀಕ್ಯಾಪ್ ಮಾಡ್ತಾ ಇದ್ದೀನಿ, ಏನು ಅಂತ ಹೇಳಿದ್ರೆ ಸ್ಪ್ರೆಡ್ ಆಪರೇಟರ್ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು, ES6 ಕಾನ್ಸೆಪ್ಟ್ ಆ್ಯಕ್ಚುಲಿ ಇದು. ಮೊದಲನೇದಾಗಿ ಪ್ರೀವಿಯಸ್ ವರ್ಷದಲ್ಲಿ ನಾವು ಒಂದು 5ರಿಂದ 10 ಅರೇ ಇತ್ತು ನನಗೆ, ಅದನ್ನೆಲ್ಲ ನಾನು ಒಂದೇ ಅರೇಗೆ ರಿಟರ್ನ್ ಮಾಡಬೇಕಾದ್ರೆ ಲೂಪ್ ಮಾಡ್ತಾ ಇದ್ವಿ, ಇಲ್ಲ ಅಂತಂದರೆ ಕನ್ಕ್ಯಾಟಿನೇಷನ್ ಮಾಡ್ತಾ ಇದ್ವಿ. ಮೆಥಡ್ಸ್ ಯೂಸ್ ಮಾಡೋದಾದ್ರೆ ಕನ್ಕ್ಯಾಟಿನೇಷನ್ ಮಾಡ್ತಾ ಇದ್ವಿ. ಬಟ್ ಅದು ಲಾಂಗ್ ಪ್ರೊಸೆಸ್ ಆಗ್ತಿತ್ತು. ಅದನ್ನು ಶಾರ್ಟನ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ, ಜಸ್ಟು ಸ್ಪ್ರೆಡ್ ಆಪರೇಟರ್ದು ಸಿಂಟ್ಯಾಕ್ಸ್ ಬಂದು 3 ಡಾಟ್ಸ್. ಓಕೆ, ಆ 3 ಡಾಟ್ಸ್ ವಿತ್ ರೆಸ್ಪೆಕ್ಟ್ ಟು ಒಂದು ಅರೇ ಕೊಟ್ಕೊಂಡು ಹೋಗ್ತಾ ಇದ್ರೆ ನನಗೆ ಏನಾಗ್ತಿರುತ್ತೆ, ಅದು ಕಂಪ್ಲೀಟ್ ಆಗಿ ಈ ಎವ್ರಿ ಎಲಿಮೆಂಟ್ ನನಗೆ ರಿಟರ್ನ್ ಆಗಿ ಹೊಸ ಅರೇ ನನಗೆ ಬರುತ್ತೆ. ಆಯಿತಾ, ಇದನ್ನು ನಾವು ಆಲ್ರೆಡಿ ನೋಡಿದ್ವಿ. ಯಾವ ರೀತಿ ಬರುತ್ತೆ ಅಂತಂದರೆ, ಒಂದೇ ಲೈನಲ್ಲಿ ನನಗೆ ಏನಾಗ್ತಿದೆ, ಎಕ್ಸಿಕ್ಯೂಟ್ ಆಗ್ತದೆ. ಇದ್ರ ಜೊತೆಯಲ್ಲಿ ನಾನೇನು ಮಾಡ್ತಾ ಇದ್ದೆ, ಆಬ್ಜೆಕ್ಟಲ್ಲಿ ಹೆಂಗೆ ಯೂಸ್ ಮಾಡ್ತಾ ಇದ್ವಿ ಅಂದರೆ, ಆಲ್ರೆಡಿ ನಂತರ ಒಂದು ಆಬ್ಜೆಕ್ಟ್ ಇತ್ತು, ಹೊಸ ಆಬ್ಜೆಕ್ಟ್ಗೆ ನಾನು ಏನು ಮಾಡ್ತೀನಿ, ಅಪ್ಡೇಟ್ ಮಾಡಿ ಅದ್ರ ಹೊಸ ಅಪ್ಡೇಟ್ಗೆ ಕಾಪಿ ಮಾಡ್ಬಿಟ್ಟು ಅದರಲ್ಲಿ ನ್ಯೂ ವ್ಯಾಲ್ಯೂನ ಆ್ಯಡ್ ಮಾಡಿದಾಗ ಏನಾಗ್ತಿತ್ತು, ಆಬ್ಜೆಕ್ಟ್ 1 ಆಬ್ಜೆಕ್ಟ್ 2 ಎರಡರಲ್ಲೂ ಆ ಹೊಸ ವ್ಯಾಲ್ಯೂ ಏನಾಗ್ತಿತ್ತು, ಎರಡರಲ್ಲೂ ರಿಫ್ಲೆಕ್ಟ್ ಆಗ್ತಿತ್ತು. ಆಯಿತಾ, ಅದನ್ನು ನಾವು ಅವಾಯ್ಡ್ ಮಾಡಬೇಕು ಅಂತಂದಾಗ ಏನು ಮಾಡ್ತೀವಿ, ನಾವು ಸ್ಪ್ರೆಡ್ ಆಪರೇಟರ್ನ ಯೂಸ್ ಮಾಡ್ತೀವಿ. ಅವಾಗ ಏನಾಗುತ್ತೆ, ಸ್ಪ್ರೆಡ್ ಆಪರೇಟರ್ ಯೂಸ್ ಮಾಡಿದಾಗ ಏನಾಗುತ್ತೆ, ಪೇರೆಂಟ್ ಅಂತ ಏನು ಆಬ್ಜೆಕ್ಟ್ ಇತ್ತಲ್ಲ ಅದಕ್ಕೆ ಕಾಪಿ ಆಗಲ್ಲ. ಅದು ಎರಡನೇ ಕಾನ್ಸೆಪ್ಟ್. ಮೂರನೇದು ಏನು ಅಂತಂದರೆ, ಅದು ಫಂಕ್ಷನಲ್ಲಿ ಆಸ್ ಎ ಆರ್ಗ್ಯುಮೆಂಟ್ ನಾನು ಸ್ಪ್ರೆಡ್ ಆಪರೇಟರ್ನ ಯೂಸ್ ಮಾಡಿದಾಗ ಆಸ್ ಎ ಪ್ಯಾರಾಮೀಟರ್ ನಾನು ಈಸಿಯಾಗಿ ಈವನ್ ಎವ್ರಿ ಎಲಿಮೆಂಟ್ ನಾನು ಏನು ಮಾಡ್ಬೋದು, ಪಿಕ್ ಮಾಡ್ಕೋಬೋದು. ಈವನ್ ಲೈಕ್ ಫಾರ್ ಎಕ್ಸಾಂಪಲ್ ಅರೇ ಆಫ್ 1, ಅರೇ ಆಫ್ 0, ಅರೇ ಆಫ್ 1, ಅರೇ ಆಫ್ 2 ಅಂತ ಕೊಡಬಹುದು. ಡೈರೆಕ್ಟಾಗಿ ಏನು ಪ್ಯಾರಾಮೀಟರ್ಗಳು ಕೊಟ್ಕೊಂಡಿರ್ತೀನಿ, ಡೈರೆಕ್ಟ್ ಪ್ಯಾರಾಮೀಟರ್ನ ಕಾಲ್ ಮಾಡ್ಕೊಂಡ್ರೆ ಏನಾಗುತ್ತೆ, ಈಸಿ ಆಗುತ್ತೆ. ಅರ್ಥ ಆಯ್ತಾ. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಸರಿ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.